ಹಾಯ್ ನಮಸ್ತೆ ಸ್ನೇಹಿತರೆ, ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಅಪ್ಪ ಅಂದರೆ ರೀಸನಬಲ್ ಪ್ರೈಸ್ಗೆ ಜರ್ಮನ್ ಸಿಲ್ವರ್ ಎಲ್ಲಿ ಸಿಗುತ್ತೆ ಅನ್ನೋ ಶಾಪು ನಿಮಗೆಲ್ಲ ತೋರಿಸೋಣ ಅಂತೇಳಿ ಬಂದಿದ್ದೀನಿ. ಹಾಯ್ ಮ್ಯಾಮ್, ನಮಸ್ತೆ ಮ್ಯಾಮ್. ನನಗೆ ಒಂದು ದೀಪ, ಒಂದು ತಟ್ಟೆ ಬೇಕಾಗಿತ್ತು ಮೇಡಮ್. ನಿಮ್ಗೆ ಆಂಟಿಕ್ ಪೀಸ್ ಅಲ್ಲಿ ಬೇಕಾ, ಜರ್ಮನ್ ಸಿಲ್ವರ್ ಅಲ್ಲಿ ಬೇಕಾ, ಯಾವ ತರ ಬೇಕು? ಯಾವ್ದು ತುಂಬಾ ಚೆನ್ನಾಗಿರುತ್ತೆ? ಮೇಡಮ್ ಆಂಟಿಕ್ ಪೀಸ್ ಅಲ್ಲೂ ಚೆನ್ನಾಗಿರುತ್ತೆ, ನಾರ್ಮಲ್ ಜರ್ಮನ್ ಸಿಲ್ವರ್ ಅಲ್ಲೂ ಚೆನ್ನಾಗಿರುತ್ತೆ. ಯಾಕಂದ್ರೆ ನಮ್ದೆಲ್ಲ ಪ್ಯೂರ್ ಕ್ವಾಲಿಟಿ ಬರ್ತಾರೆ, ಓನ್ ಮ್ಯಾನುಫ್ಯಾಕ್ಚರಿಂಗ್. ಗೊತ್ತು ಮ್ಯಾಮ್, ಯಾಕಂದ್ರೆ ನಾನು ಸುಮಾರು 4-5 ಶಾಪಿಗೆ ಹೋದೆ. ಸೊ ನನ್ಗೆ ಏನಲ್ಲಿ ಸಮಾಧಾನ ಅನ್ಸ್ಲಿಲ್ಲ. ಆಮೇಲೆ ನನ್ ಕೊಲಿಗ್ ಒಬ್ರು ಹೇಳಿದ್ರು, ಇಲ್ಲಿ ಹೋದ್ರೆ ನಿಮ್ಗೆ ಪ್ಯೂರ್ ಜರ್ಮನ್ ಸಿಗುತ್ತೆ, ಯಾಕಂದ್ರೆ ನೀವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಮತ್ತೆ ಕಲೆಕ್ಷನ್ಸ್ ಚೆನ್ನಾಗಿದೆ ಅಂದ್ರು. ಶಾಪ್ ನೋಡೋದಕ್ಕೆ ಚಿಕ್ಕದಿದ್ರು, ಒಳ್ಳೊಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ದೀರಾ. ತುಂಬಾ ಕ್ವಾಲಿಟಿ ಇದೆ. ನಿಮ್ಗೆ ಯಾವ ತರ ಪ್ಯಾಟರ್ನ್ ಬೇಕಂತ ಹೇಳಿ ಇದು ತೋರಿಸಿ. ಇದೇನು ಊದ್ ಬುಟ್ಟಿನ ಇದು? ಮೇಡಮ್ ಇದ್ರಲ್ಲಿ ನೋಡಿ, ಇದು ಊದ್ಗಡ್ಡೆ ಹೋಲ್ಡರ್ ಬರುತ್ತೆ. ಓಕೆ, ಇದೆಲ್ಲ ಪ್ಯೂರ್ ಜರ್ಮನ್ ಸಿಲ್ವರ್ ಬರುತ್ತೆ ಮೇಡಮ್. ಮತ್ತೆ ಇದು ಕುಂಕುಮಕ್ ಬಾಲ್ ಬರುತ್ತೆ ನೋಡಿ, ಪಿಕಾಕ್ ಒಂದು ಮತ್ತೆ ಎಲಿಫೆಂಟ್ ಲೆಗ್ ಬಂದಿರೋಂಥದ್ದು. ತುಂಬಾ ಚೆನ್ನಾಗಿ ಬರುತ್ತೆ ಮೇಡಮ್. ಇದೆಲ್ಲ ಪ್ಯೂರ್ ಆಂಟಿಕ್ ಪೀಸ್ ಆಗಿರೋದ್ರಿಂದ ಲುಕ್ ವೈಸ್ ಅಷ್ಟೇ ಸೇಮ್. ಇದು ಗ್ರಾಮ್ ಇದಕ್ಕೆ ಬೇರೆ ಸಪರೇಟ್ ಪ್ರೈಸ್, ಇದಕ್ಕೆ ಬೇರೆ? ಹೌದು ಮೇಡಮ್, ಎಲ್ಲ ಗ್ರಾಮ್ ಕ್ವಾಲಿಟಿ ಮೇಲೆ ಗ್ರಾಮ್ ಡಿಪೆಂಡ್ ಅಂತ ಹೋಗುತ್ತೆ. ಇವಾಗೆಲ್ಲ ಮಾರ್ಕೆಟ್ ಅಲ್ಲಿ ಹೇಳ್ತಾರೆ 6 ರೂಪಾಯಿ ಕೊಡ್ತಿದೀವಿ ಅಂತ. ಹೌದು, 6 ರೂಪಾಯಿಗೆ ಏನ್ ಕ್ವಾಲಿಟಿ ಕೊಡ್ತಿದ್ದಾರೆ ಅಂತ ಬೇಕಲ್ವಾ? ಬ್ರಾಸ್ ಮೇಲೆ ಪಾಲಿಶ್ ಕೊಡ್ತಿದ್ದೀರಾ, ಪ್ಯೂರ್ ಜರ್ಮನ್ ಸಿಲ್ವರ್ ಕೊಡ್ತಿದ್ದೀರಾ. ಇವಾಗ ಒಂದ್ ಶೀಟೇ ಬಂದು ನಮ್ಗೆ 1000 ಗಟ್ಲೆ ಇದ್ದಾಗ ನೀವ್ ಹಿಂಗ್ 6 ರೂಪಾಯಿ ಕೊಡ್ತೀರಾ? ಹೌದೌದು. ನೋಡಿ ನೋಡಿ ಫ್ರೆಂಡ್ಸ್, ಏನ್ ಗೊತ್ತಾ, ಈಗ ಸುಮಾರು ಕಡೆ ನಾನು ಅದೇ ತರನೇ ನೋಡ್ಕೊಂಡು ಹೋಗಿ ನನ್ಗೆ ಅಲ್ಲೇನು ಸಮಾಧಾನ ಅನ್ಸಿಲ್ಲ. ನೋಡಿದ ತಕ್ಷಣ ನೀಟಾಗಿ ಗೊತ್ತಾಗೋಗುತ್ತೆ ಅದು ಬೆಳ್ಳಿ ತರ ಕಾಣಲ್ಲ ಅಂತೇಳಿ. ಈಗ ನಮ್ ತರ ಮಿಡ್ಲ್ ಕ್ಲಾಸ್ ಜನಗಳು ಎಲ್ಲಾರು ಬೆಳ್ಳಿ ತಗೊಳಕ್ ಆಗಲ್ಲ. ಈಗಿರೋ ರೇಟ್ ಅಲ್ಲಿ ಜಸ್ಟ್ ಒಂದ್ ಅರ್ಶನ ಕುಂಕುಮ ಬಟ್ಲು ತಗೊಳ್ಳೋದೇ ತುಂಬಾ ಕಷ್ಟ ಇದೆ. ಅಂತದ್ರಲ್ಲಿ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ, ನಮ್ಮನೇನು ಬೆಳ್ಳಿ ತರನೇ ದೀಪ ಇಡ್ಬೇಕು, ತಟ್ಟೆ ಇಡ್ಬೇಕು ಅಂತ. ಸೊ ಅಂತವರಿಗೆ ಜರ್ಮನ್ ಸಿಲ್ವರ್ ತುಂಬಾ ಯೂಸ್ ಆಗುತ್ತೆ. ಅದ್ರಲ್ಲೂ ಕೂಡ ತುಂಬಾ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ. ಈಗ ಬೀದಿಗೆ 2-2, 3-3 ಶಾಪ್ ಓಪನ್ ಮಾಡಿ ಇಟ್ಕೊಂಡಿದ್ದಾರೆ. ಅದ್ರಲ್ಲೂ ಕೂಡ ನಾವ್ ಯಾಕೆ ಗೊತ್ತಿಲ್ಲದೆ ಇರೋ ಶಾಪ್ ಗಳಿಗೆ ಹೋಗಿ ಮೋಸ ಹೋಗ್ಬೇಕು? ಸೊ ನಿಮಗೆಲ್ಲ ಗೊತ್ತೇ ಇರುತ್ತೆ, ನಾನು ಏನೇ ಒಂದ್ ವಿಡಿಯೋ ಮಾಡಿದ್ರು, ಪ್ರಮೋಷನ್ ಮಾಡಿದ್ರು, ಅದು ಅಲ್ಲಿ ಕ್ವಾಲಿಟಿ ಚೆನ್ನಾಗಿರ್ಬೇಕು, ಪ್ರೈಸ್ ಕೂಡ ರೀಸನಬಲ್ ಇರಬೇಕು ಅಂತ ಕಡೆ ಮಾತ್ರನೇ ನಾನು ಪ್ರಮೋಷನ್ ಆಗ್ಲಿ ಮಾಡೋದು ಅಂತ. ಸೊ ನನ್ಗೆ ಈ ಶಾಪು, ನನ್ನ ಕೊಲಿಗ್ ಒಬ್ರು ತುಂಬಾ ಸರಿ ಇವ್ರ ಹತ್ರ ತಗೊಂಡಿದ್ದಾರೆ. ಅವರು ನನ್ಗೆ ಈ ಶಾಪು ರೆಫರ್ ಮಾಡಿದ್ರು. ಆಯ್ತು ನೋಡೋಣ ಅಂತೇಳಿ ನಾನು ಇದಕ್ಕೆ ಮುಂಚೆ ಒಂದ್ಸಲಿ ಬಂದಿದ್ದೆ. ಸೊ ಅವತ್ತು ಶಾಪ್ ಕ್ಲೋಸ್ ಇತ್ತು. ಇವತ್ ಬಂದಾಗ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ, ಒಂದ್ಸಲಿ ಬಂದು ಶಾಪ್ ವಿಸಿಟ್ ಮಾಡಿ. ಇದನ್ನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಈಗ ಸುಮಾರು ಹಬ್ಬಗಳಿದೆ, ವರಮಹಾಲಕ್ಷ್ಮಿ ಹಬ್ಬ ಇದೆ, ರಾಯರ ಆರಾಧನೆ ಇದೆ, ಗಣಪತಿ ಹಬ್ಬ ಇದೆ. ಸೊ ಯಾರೆಲ್ಲ ತಗೋಬೇಕು ಜರ್ಮನ್ ಸಿಲ್ವರ್ ಅನ್ನೋದು ಆಸೆ ಇರುತ್ತೆ, ಒಂದ್ಸಲಿ ಇವ್ರು ಶಾಪಿಗೆ ಬಂದು ವಿಸಿಟ್ ಮಾಡಿ. ಮ್ಯಾಮ್, ಇವಾಗ ನಿಮ್ ಶಾಪಿಗೆ ಬರ್ಬೇಕು ಅಂದ್ರೆ ಈಗ ನನಗೇನೋ ಅಡ್ರೆಸ್ ಗೊತ್ತು, ನಾನು ಡೈರೆಕ್ಟ್ ಬಂದ್ಬಿಟ್ಟೆ. ಬೇರೆಯವ್ರಿಗೆ ಬರ್ಬೇಕು ಅಂದ್ರೆ ಯಾಕೆ ಬರ್ಬೇಕು ಮೇಡಮ್? ಇವಾಗ ಮಾಗಡಿ ರೋಡ್, ಇದು ಮೇನ್ ರೋಡ್ ಬಂದು ನಾವು ಮಾಗಡಿ ರೋಡ್ ಅಂತ ಕರಿತೀವಿ, ಸುಂಕುದ್ ಕಟ್ಟೆ. ಅದಾದ್ಮೇಲೆ ಅಂಜನಾನಗರ ಮೇಡಮ್. ಅಂಜನಾನಗರದಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದೆ. ಆ ಟೆಂಪಲ್ ಹತ್ರ ಹಳ್ಳಿಮರ ಹತ್ರ ಲೆಫ್ಟ್ ತಗೊಂಡ್ರೆ ನೆಕ್ಸ್ಟ್ ಮಾರುತಿ ಮೆಡಿಕಲ್ ಪಕ್ಕನೆ ನಮ್ಮ ಶಾಪ್ ಇರೋದು. ಸೊ ಯಾರಿಗಾದ್ರೂ ಅಡ್ರೆಸ್ ಸಪೋಸ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ಇವ್ರ ನಂಬರ್ ನನ್ನ ಐಡಿ ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವ್ ಒಂದ್ಸಲಿ ಅವರಿಗೆ ಮೆಸೇಜ್ ಮಾಡಿದ್ರೆ ಅವ್ರು ನಿಮ್ಗೆ ಲೊಕೇಶನ್ ಕಳಿಸ್ತಾರೆ. ಮ್ಯಾಮ್, ಇದು ಇವಾಗ ಈ ತರ ಸೆಟ್ ಇಟ್ಟಿದಿರಲ್ವಾ? ಸೊ ಇದು ಸಪರೇಟ್ ಅಥವಾ ಇದು ಫುಲ್ ತಗೋಬೇಕಾ? ಮೇಡಮ್, ನಿಮ್ಗೆ ಫುಲ್ ಬೇಕಂದ್ರೆ ಫುಲ್ ತಗೋಬಹುದು. ಇಲ್ಲ ನನಗೆ ಕಾಯಿ ಮಾತ್ರ ಸಾಕು, ಎಲೆ ಮಾತ್ರ ಸಾಕು, ಇಲ್ಲ ಕಳಸ ಮತ್ತೆ ಕೆಳಗಡೆ ಪ್ಲೇಟು ಸಪರೇಟ್ ನಿಮ್ಗೆ ಯಾವ್ದು ಬೇಕೋ ಅದು ತಗೋಬಹುದು. ಸಪರೇಟ್ ತಗೋಬಹುದಲ್ವಾ? ಸೊ ತುಂಬಾ ಜನ ಏನ್ ಅನ್ಕೋತಾರೆ, ಮೇಡಮ್ ಈ ತರ ಇಟ್ಟಿದ್ರ ಇದೆಲ್ಲ ಫುಲ್ ತಗೋಬೇಕಾ ಅನ್ನೋ ಕನ್ಫ್ಯೂಸ್ ಇರುತ್ತೆ. ಫುಲ್ ತಗೋಬೇಕು ಅನ್ನೋದು ಏನಿಲ್ಲ, ನಿಮ್ಗೆ ಏನ್ ಬೇಕಂದ್ರೆ ಸಪರೇಟ್ ಕೊಡ್ತಾರೆ. ನಾನ್ ಅನ್ಕೊಂಡ್ ಬಂದೆ ಒಂದ್ ಪ್ಲೇಟು, ಒಂದ್ ಜೊತೆ ದೀಪ ತಗೊಳ್ಳೋಣ ಅಂತ. ಸೊ ನನಗೆ ಈ ದೀಪಗಳೆಲ್ಲ ನೋಡಿದ್ಮೇಲೆ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅನ್ನೋ ಕನ್ಫ್ಯೂಸ್ ಆಗ್ತಿದೆ. ಖಂಡಿತವಾಗ್ಲೂ ನೀವೇನಾದ್ರೂ ಶಾಪಿಗೆ ಬಂದ್ರೆ ನಿಮ್ಗೂ ಇದೇ ಕನ್ಫ್ಯೂಸ್ ಆಗುತ್ತೆ. ಯಾಕಪ್ಪ ಅಂದ್ರೆ ಶಾಪ್ ನೋಡೋದಕ್ಕೆ ತುಂಬಾ ಚಿಕ್ಕದ ಅನ್ನಿಸ್ಬೋದು ನಿಮ್ಗೆ ವಿಡಿಯೋದಲ್ಲಿ, ಬಟ್ ಇಲ್ಲಿ ಬಂದ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ, ವಾವ್ ಇಷ್ಟೊಂದು ಕಲೆಕ್ಷನ್ಸ್ ಇದೆಯಾ ಅಂತ ಹೇಳ್ಬಿಟ್ಟು. ಇನ್ನ ಒಂದ್ ಏನಪ್ಪಾ ಅಂದ್ರೆ, ಮ್ಯಾಮ್ ಮೊನ್ನೆ ನೀವೊಂದು ವಿಡಿಯೋದಲ್ಲಿ ಮುಖವಾಡಕ್ಕೆ ಏನೋ ಡಿಸೈನ್ ಎಲ್ಲ ಮಾಡ್ತೀವಿ ಅಂತ ಒಂದು ವಿಡಿಯೋ ನಾನು ನೋಡಿದ್ದೆ. ಸೊ ಇದ್ರ ಬಗ್ಗೆ ಒಂಚೂರು ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕಂದ್ರೆ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಂಪಲ್ಸರಿ ಕೆಲವೊಂದ್ ಜನ ತಗೋತಾರೆ ಅಲ್ವಾ? ಸೊ ಅದಕ್ಕೋಸ್ಕರ ಮೇಡಮ್ ಇದೆಲ್ಲ ನಾವೇ ರೆಡಿ ಮಾಡೋ ಅಂತದ್ದು. ನೋಡಿ, ಇದು ಪೇಂಟ್ ಎಲ್ಲ ನಾವೇ ಪೇಂಟ್ ಮಾಡಿಸಿ, ಜುವೆಲ್ಸ್ ಎಲ್ಲ ನಾವೇ ಕಟ್ ಮಾಡಿ ಅಟ್ಯಾಚ್ ಮಾಡೋದು. ನಿಮ್ಗೆ ಬ್ಯಾಕ್ ಸೈಡ್ ನೋಡ್ಬೋದು, ಪ್ಯೂರ್ ಜರ್ಮನ್ ಸಿಲ್ವರ್ ಬರುತ್ತೆ. ಮುಖವಾಡ ಪ್ಯೂರ್ ಜರ್ಮನ್ ಸಿಲ್ವರ್ ಮೇಲೆ ನಾವ್ ಈ ತರ ಮಾಡ್ಕೊಡ್ತೀವಿ. ಇಲ್ಲ ನಿಮ್ದೇ ಬೆಳ್ಳಿ ಫೇಸ್ ಇದ್ರೂ ಕೂಡ ಪೇಂಟ್ ಮಾಡಿಸಿ ಈ ತರ ಜುವೆಲ್ಸ್ ಹಾಕಿ ಕೊಡ್ತೀವಿ. ಸೊ ಏನಪ್ಪಾ ಅಂದ್ರೆ, ಇವಾಗ ಈ ಮುಖವಾಡ ಇದೆ ಅಲ್ವಾ, ನೀವು ಇದನ್ನೇ ತಗೋಬೇಕು ಅಂದ್ರೂ ಕೂಡ ಇವ್ರ ಹತ್ರ ಸಿಗುತ್ತೆ. ಇಲ್ಲ ಆಲ್ರೆಡಿ ನಿಮ್ ಮನೇಲಿ ಮುಖವಾಡ ಇದೆ, ಅದಕ್ಕೆ ಏನಾದ್ರೂ ಈ ತರ ಕುಂದನ್ ವರ್ಕ್ದು ಸೆಟ್ ಗಳೆಲ್ಲ ಹಾಕಬೇಕು ಅಥವಾ ಏನಾದ್ರು ಡಿಸೈನ್ ಮಾಡಿಸ್ಬೇಕು ಅಂದ್ರೂ ಕೂಡ ಸೊ ಇವ್ರಿಗೆ ತಂದು ಕೊಟ್ರೆ ಇವರು ನಿಮ್ಗೆ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ. ಲಕ್ಷ್ಮಿ ಅಂತೂ ತುಂಬಾ ಕಳೆ ಕಾಣಿಸ್ತಿದೆ. ಸೊ ಯಾರೆಲ್ಲ ನನ್ನ ಒಂದು ವಿಡಿಯೋದಲ್ಲಿ ಇದನ್ನ ನೋಡ್ತಾ ಇದ್ರೆ ಮಿಸ್ ಮಾಡ್ಕೋಬೇಡಿ ತಗೊಳ್ಳೋದು. ಯಾಕಂದ್ರೆ ಮನೇಲಿರೋ ಲಕ್ಷ್ಮಿ ಖಂಡಿತವಾಗ್ಲೂ ರೆಡಿ ಮಾಡಿದ್ರೆ ಇಷ್ಟೇ ಕಳೆ ಬರುತ್ತೆ. ಆದ್ರೆ ಅದನ್ನೆಲ್ಲ ದೇವರಿಗೆಲ್ಲ ರೆಡಿ ಮಾಡಿದ್ಮೇಲೆ ಕಳೆ ಬರುತ್ತೆ. ಆದ್ರೆ ಇಲ್ಲಿ ನೋಡಿದ್ರೆ ಇಷ್ಟು ಕಳೆಗಿದೆ. ಯಾರೇ ರೆಡಿ ಮಾಡಿ ಇಟ್ಟಿದೀವಿ ನೋಡಿ. ನೋಡಿ ಲಕ್ಷ್ಮಿನ ಎಷ್ಟು ಚೆನ್ನಾಗಿ ಕೂರಿಸ್ಬಿಟ್ಟಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನು 1 ತಿಂಗಳಿದೆ. ನೆಕ್ಸ್ಟ್ ಮಂತ್ 28 ಅನ್ಸುತ್ತಲ್ವಾ? 21 ಅಲ್ವಾ? 21ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ.
ಇವ್ರ ಶಾಪಲ್ಲಿ ಆಲ್ರೆಡಿ ಲಕ್ಷ್ಮಿನ ಕರೆಸ್ಬಿಟ್ಟಿದ್ದಾರೆ. ಸೊ ಇವ್ರ ಹತ್ರ ಪಂಚಲೋಹ ಸೆಟ್ಗಳೆಲ್ಲ ಸಿಗುತ್ತೆ. ಬಟ್ ಇದೆಲ್ಲ ತುಂಬಾ ಚೆನ್ನಾಗಿದೆ ನೋಡಿ, ಕ್ವಾಲಿಟಿ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅನಿಸ್ತಿದೆ. ಮತ್ತು ಇದಷ್ಟೇ ಅಲ್ಲ, ಇವ್ರ ಹತ್ರ ಫ್ಲವರ್ಸು ಸಿಗುತ್ತೆ. ನೋಡಿ ಇಲ್ಲೇ ನಿಮ್ಗೆ ಕಾಣಿಸ್ತಾ ಇರುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಈ ಬಾಳೆ ದಿಂಡು ಬೇಕು, ನಾನು ತುಂಬ ದಿನದಿಂದ ಹುಡುಕ್ತಾ ಇದ್ದೆ. ಸೊ ಫೈನಲಿ ಈ ಶಾಪಲ್ಲಿ ಸಿಗ್ತಾ ಇದೆ. ನಾನು ಇದನ್ನು ತೊಗೊಳೋದಕ್ಕೆ ಚಿಕ್ಕಪೇಟೆಗೆ ಹೋಗೋಣಪ್ಪ ಅಂತ ಅನ್ಕೋತಿದ್ದೆ. ಅದೇ ಚಿಕ್ಕಪೇಟೆಗೆ ಹೋಗೋದಕ್ಕೆ ಭಯ ಆಗುತ್ತೆ. ಬೆಳಗ್ಗೆ ಹೋದರೆ ಸಂಜೆವರೆಗೂ ನಾವು ಓಡಾಡೋದೇ ಬೇಡ, ಅವರೇ ತಳ್ಕೊಂಡು ಹೋಗ್ಬಿಡ್ತಾರೆ. ಈ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಅಷ್ಟು ಜನ ಇರ್ತಾರೆ. ಸೊ ಎಲ್ಲ ಕೂಡ ನಿಮಗೆ ಒಂದೇ ಶಾಪಲ್ಲಿ ಸಿಗ್ತಾ ಇದೆ. ಲಕ್ಷ್ಮಿ ಮುಖವಾಡ ಸಿಗುತ್ತೆ, ಜರ್ಮನ್ ಸಿಲ್ವರ್ ಸಿಗುತ್ತೆ, ಮತ್ತೆ ಪಂಚಲೋಕದ್ದು ಎಲ್ಲ ಸರಗಳೆಲ್ಲ ಸಿಗುತ್ತೆ. ನೋಡಿ ನಾನು ತುಂಬಾ ಹತ್ತಿರದಿಂದ ಝೂಮ್ ಮಾಡಿ ಈ ಮುಖವಾಡನ ವಿಡಿಯೋ ಮಾಡ್ತಾ ಇದ್ದೀನಿ. ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದ್ದಾರೆ ಲಕ್ಷ್ಮಿ. ಅವರೊಂಥರ ಲಕ್ಷ್ಮಿ ತರ ಕಾಣಿಸ್ತಾ ಇದ್ದಾರೆ, ಮುಖವಾಡ ಇಟ್ಕೊಂಡಿರೋರು. ಮುಖವಾಡ ಕೂಡ ಅದೇ ತರ ಲಕ್ಷ್ಮಿ ತರನೇ ಕಾಣಿಸ್ತಾ ಇದೆ. ಸೊ ಆದಷ್ಟು ಜನಕ್ಕೆ ಇದು ಶೇರ್ ಮಾಡಿ, ಯಾಕಂದರೆ ತುಂಬ ಜನ ಅನ್ಕೋತಿರ್ತಾರೆ ಲಕ್ಷ್ಮಿ ಮುಖವಾಡ ತೊಗೋಬೇಕು, ಜರ್ಮನ್ ಸಿಲ್ವರ್ ದೀಪ ಬೇಕು, ತಟ್ಟೆ ಬೇಕು, ಅಥವಾ ರಿಟರ್ನ್ ಗಿಫ್ಟಿಗೆ ಏನಪ್ಪ ಕೊಡೋದು ಅಂತ ಯೋಚನೆ ಮಾಡ್ತಿರೋರಿಗೆ ಈ ಶಾಪಿಗೆ ಬಂದರೆ ನಿಮಗೆ ಒಂದಲ್ಲ ಒಂದು ತೊಗೊಳ್ಳೋ ಥರ ಮನ್ಸು ಬಂದೇ ಬರುತ್ತೆ. ಯಾಕಂದರೆ ಈ ಶಾಪಲ್ಲಿ ಅಷ್ಟು ಕಲೆಕ್ಷನ್ಸ್ ಇದೆ. ಬರೀ ಜರ್ಮನ್ ಸಿಲ್ವರ್ ಒಂದೇ ಅಲ್ಲ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಥ್ಯಾಂಕ್ ಯು.